ಕೆಸಿಟಿ ಅಪ್ಡೇಟ್ಸ್. ಇವತ್ತಿನ ವಿಡಿಯೋದಲ್ಲಿ ವಿಟಿಯು ಕಾಲೇಜಸ್ ಅಂದ್ರೇನು, ಆಟೋನಮಸ್ ಕಾಲೇಜಸ್ ಅಂದ್ರೇನು, ಡೀಮ್ಡ್ ಯೂನಿವರ್ಸಿಟಿ ಅಂದ್ರೇನು ಅಂತ ತಿಳಿಸ್ಕೊಡ್ತೀವಿ ನಿಮಗೆ. ಮೇನ್ಲಿ ಫಸ್ಟ್ ವಿಟಿಯು ಕಾಲೇಜಸ್ ಬಗ್ಗೆ ತಿಳಿಸ್ಕೊಡ್ತೀವಿ. ಇವಾಗ ನಮ್ಮ ಆಚಾರ್ಯ ಕಾಲೇಜೇ ತಗೊಂಡ್ರೆ ಆಚಾರ್ಯ ಬರೋದು ವಿಟಿಯು ಅಂಡರು. ವಿಟಿಯು ಅಂಡರ್ ಕರ್ನಾಟಕದಲ್ಲಿ ತುಂಬಾ ಕಾಲೇಜಸ್ ಇದಾವೆ. ಈ ವಿಟಿಯು ಹೇಗಂತ ಅಂದ್ರೆ ಅವರೇ ಕ್ವಶನ್ ಪೇಪರ್ ಸೆಟ್ ಮಾಡೋದು, ಅವರೇ ಕರೆಕ್ಷನ್ ಮಾಡೋದು ಆ್ಯಂಡ್ ಅವ್ರದ್ದೇ ಸ್ಕೀಮ್ಸ್ ಅಂತ ಇರುತ್ತೆ. ಇವಾಗ ಕರೆಂಟ್ಲಿ ಎಲ್ಲರೂ ನಾವು 22 ಸ್ಕೀಮಲ್ಲಿ ಓದ್ತಾ ಇದ್ದೀವಿ. ಈ ಥರ ಎಲ್ಲದೂ ಅವರೇ ನೋಡ್ಕೋತಾರೆ. ಆಮೇಲೆ ಯೂನಿವರ್ಸಿಟಿ ನಂಬರ್ ಅಂತ USN ಅವರೇ ಕೊಡ್ತಾರೆ. ಲೈಕ್ ಡಿಗ್ರಿ ಸರ್ಟಿಫಿಕೇಟ್ ಬರೋದು V2 ಇಂದಾನೆ. ಎಕ್ಸಾಮ್ಸ್ ಎಲ್ಲ ಬರಿಬೇಕಾದ್ರೆ ಯೂನಿವರ್ಸಿಟಿಯಿಂದಾನೆ USN ನಂಬರ್ಸ್ ಅಂತ ಕಳಿಸ್ತಾರೆ. ಇವಾಗ ನಾವು ಅಟೆಂಡೆನ್ಸಿಗೆ ಬಂದರೆ VTU ಕಾಲೇಜಸ್ ಅಲ್ಲಿ ಆಗಲಿ, ಆಟೋನಮಸ್ ಆಗಲಿ, ಡೀಮ್ಡ್ ಯೂನಿವರ್ಸಿಟಿ ಆಗಲಿ ಎಲ್ಲ ಕಡೆ ಅಟೆಂಡೆನ್ಸ್ ಇಂಜಿನಿಯರಿಂಗಲ್ಲಂತೂ ಮಸ್ಟ್. ಅದ್ರ ಬಗ್ಗೆ ನೀವು ಅದನ್ನ ನೋಡ್ಕೊಂಡು ಕಾಲೇಜಸ್ನ ಚೂಸ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಕಾಲೇಜಲ್ಲಿ 85% ಅಟೆಂಡೆನ್ಸ್ ಇರಬೇಕು. ಕೆಲವೊಂದು ಕಾಲೇಜಸ್ಸಲ್ಲಿ 75% ಅಟೆಂಡೆನ್ಸ್ ಇದ್ದರೆ ಸಾಕು. ನೆಕ್ಸ್ಟ್ ನಾವು ಡೀಮ್ಡ್ ಕಾಲೇಜಸ್ ಬಗ್ಗೆ ಹೇಳ್ತೀವಿ. ಡೀಮ್ಡ್ ಕಾಲೇಜಸ್ ಅಂದರೆ ಲೈಕ್ ಅವ್ರದ್ದೇ ಸಪ್ರೇಟ್ ಯೂನಿವರ್ಸಿಟಿ, ಅವ್ರದ್ದು VTU ಅಂಡರ್ ಬರಲ್ಲ ಆ್ಯಂಡ್ ಅವ್ರದ್ದೇ ಸಪ್ರೇಟ್ ಸ್ಕೀಮ್ಸ್ ಇರುತ್ತೆ, ಅವ್ರದ್ದೇ ಸಪ್ರೇಟ್ ಡೇಟ್ಸು, ಸ್ಟಾರ್ಟಿಂಗ್ ಡೇಟ್ಸ್, ಎಂಡಿಂಗ್ ಡೇಟ್ಸ್ ಎಲ್ಲ ಅವ್ರದ್ದೇ. ನಮ್ಮದು VTUದು ಮತ್ತು ಆಟೋನಮಸ್ದು ಪ್ಯಾರಲಲ್ ಆಗಿ ಹೋಗ್ತಿರುತ್ತೆ, ಗ್ರ್ಯಾಜುಯೇಷನ್ ಆಗಲಿ ಏನಾರು ಆಗಲಿ. ಡೀಮ್ಡ್ ಕಾಲೇಜಸ್ ಅಂದರೆ ಹಂಗಲ್ಲ. ಇವಾಗ ಡೀಮ್ಡ್ ಕಾಲೇಜಸ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಕ್ರೈಸ್ಟ್ ಯೂನಿವರ್ಸಿಟಿ ಆಗಿರ್ಬೋದು, ನಿಟ್ಟೆ ಮೀನಾಕ್ಷಿ, ಪೆಸೆಟ್, ಅವ್ರದ್ದೇ ಸಪ್ರೇಟ್ ಸೆಟ್ ಆಫ್ ರೂಲ್ಸ್ ಇರುತ್ತೆ. ಇವಾಗ ನಾವು ಆಟೋನಮಸ್ ಕಾಲೇಜಸ್ ಬಗ್ಗೆ ಹೇಳ್ತೀವಿ. ಇವಾಗ ಆಟೋನಮಸ್ ಕಾಲೇಜಸಲ್ಲಿ ಎಕ್ಸಾಂಪಲ್ ತೊಗೋಬೇಕಂದ್ರೆ RV ಅವ್ರದ್ರಲ್ಲಿ ಹೆಂಗಂದರೆ ಅವ್ರ ಟೀಚರ್ಸೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾರೆ, ಅವರೇ ಕರೆಕ್ಷನು. ನಮ್ಮದ್ರಲ್ಲಿ VTUಲಿ ಹೆಂಗೆ ಅಂದರೆ VTU ಇಂದಲೇ ಕ್ವಶನ್ ಪೇಪರ್ ಬರೋದು, ಅವರೇ ಕರೆಕ್ಷನ್ ಮಾಡೋದು. ಆದರೆ ಆಟೋನಮಸಲ್ಲಿ ಹಂಗಲ್ಲ, ಅವ್ರ ಟೀಚರ್ಸೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿ ಅವರೇ ಕರೆಕ್ಷನ್ ಮಾಡ್ತಾರೆ. ಆಮೇಲೆ ಅವ್ರದ್ದೇ ಕೆಲವು ರೂಲ್ಸ್ ಇರುತ್ತೆ. ಇವಾಗ VTU ರೂಲ್ಸ್ ಎಲ್ಲ ಫಾಲೋ ಮಾಡಬೇಕಂತ ಅವ್ರದ್ದು ಕಂಪಲ್ಸರಿ ಇಲ್ಲವೇ ಇಲ್ಲ. ಅವ್ರದ್ದು ಏನಾದರೂ ರೂಲ್ಸ್ ಮಾಡ್ಕೊಂಡು ಅವ್ರು ಮಾಡ್ಕೋಬೋದು. ಬಟ್ ಅವರಿಗೆ USNs ಎಲ್ಲ ಬರೋದು VTU ಕಡೆಯಿಂದಾನೆ. ಅದನ್ನು ಬಿಟ್ಬಿಟ್ಟು ಎಲ್ಲ ಅವರೇ ಅವ್ರ ಕಾಲೇಜ್ ಮ್ಯಾನೇಜ್ಮೆಂಟೇ ಎಲ್ಲದನ್ನು ನೋಡ್ಕೋತಾರೆ. ಡಿಗ್ರಿ ಸರ್ಟಿಫಿಕೇಟ್ ಕೂಡ VTU ಇಂದಲೇ ಬರೋದು. ಬಟ್ ಅವ್ರದ್ದು ಏನಂತ ಅಂದರೆ ಕ್ವಶನ್ ಪೇಪರ್ಸು ಅದೆಲ್ಲ ಸ್ವಲ್ಪ VTUಗಿಂತ ಈಸಿ ಇರುತ್ತೆ. ಇವಾಗ ಆಟೋನಮಸ್ ಕಾಲೇಜಸ್ ಎಕ್ಸಾಂಪಲ್ ಕೊಡಬೇಕಂದ್ರೆ RV ಹಾಸನಲ್ಲಿರೋ ಮಲ್ನಾಡ್ ಕಾಲೇಜು, ಆಮೇಲೆ ರಾಮಯ್ಯ ಕಾಲೇಜು, ಇವೆಲ್ಲ ಕಾಲೇಜಸ್ಸು ಬರುತ್ತೆ. ನಿಮಗೆ VTU ಕಾಲೇಜಸ್ ಯಾವ್ದಾದ್ರು ಬರುತ್ತೆ, ಆಟೋನಮಸ್ ಯಾವ್ದಾದ್ರು ಬರುತ್ತೆ, ಡೀಮ್ಡ್ ಯೂನಿವರ್ಸಿಟಿ ಯಾವ್ದಾದ್ರು ಬರುತ್ತೆ, ಎಲ್ಲ ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ನೀವು ನೋಡ್ಕೋಬೋದು.